ಆಗಿ ಯಾವೆಲ್ಲ ವಸ್ತುಗಳ ಮೊಬೈಲ್ನಲ್ಲಿ ಇಳಿಕೆ ಆಗ್ತಾ ಇದೆ ಅದನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊಬೈಲ್ಗಳ ಬೆಲೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಸ್ವದೇಶಿ ಬಟ್ಟೆಗಳ ಬೆಲೆ ಇನ್ನು ಮುಂದೆ ಕಡಿಮೆ ಇರುತ್ತೆ. ಲಿಥಿಯಂ ಬ್ಯಾಟರಿ ಪ್ರಮುಖವಾಗಿ ಅದರ ದರ ಇಳಿಕೆಯಾಗುತ್ತೆ. ಇನ್ನು ಮೊಬೈಲ್ ಫೋನ್ಗಳ ಬ್ಯಾಟರಿ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. LED ಹಾಗೆ LCD ಉತ್ಪನ್ನಗಳು ಅದರ ಕೇವಲ ಟಿವಿ ಅಂತ ಮಾತ್ರವಲ್ಲ, ಸ್ಕ್ರೀನ್ಗಳು, ಮಾನಿಟರ್ಗಳು ಇದರ ಬೆಲೆ ಕೂಡ ಕಡಿಮೆ ಆಗುತ್ತೆ. ಚರ್ಮೋತ್ಪನ್ನ ಹಾಗೆ 36 ಇದು ಬಹಳ ಪ್ರಮುಖವಾಗಿ 36 ಕ್ಯಾನ್ಸರ್ ಔಷಧಗಳು ಹಾಗೆ ಜೀವರಕ್ಷಕ ಔಷಧಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ವೈದ್ಯಕೀಯ ಉಪಕರಣಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಲೆದರ್ ಶೂಗಳು ಹಾಗೆ ಬೆಲ್ಟ್ಗಳ ಬೆಲೆ ಇಳಿಕೆ ಆಗ್ತಾ ಇದೆ. EV ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಹಾಗಾದ ನಂತರಕ್ಕೆ ಎಲ್ಲವೂ ಇಳಿಕೆನಾ, ಯಾವುದರ ಬೆಲೆ ಏರಿಕೆ ಆಗಿದೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊಬೈಲ್ಗಳ ರೀಚಾರ್ಜ್ ವ್ಯಾಲ್ಯೂ ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಂಟರ್ನೆಟ್ ಸೇವೆ ದುಬಾರಿ ಆಗುತ್ತೆ. ಚಿನ್ನ ಹಾಗೆ ಬೆಳ್ಳಿ, ಅದರಲ್ಲೂ ವಿಶೇಷವಾಗಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅನ್ನೋ ನಿರೀಕ್ಷೆ ಇತ್ತು, ಉಲ್ಟಾ ಆಗ್ತಾ ಇದೆ. ಚಿನ್ನದ ಬೆಲೆ ಹಾಗೆ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಸಿಗರೆಟ್ ಹಾಗೆ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆ ಆಗುತ್ತೆ. ಹೈಟೆಕ್ ಎಲೆಕ್ಟ್ರಾನಿಕ್ ಆಮದು ಕಾರ್ನ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದು ಪ್ರಮುಖವಾಗಿ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಹಾಗೆ ಇಳಿಕೆ ಆಯಿತು ಅನ್ನೋದರ ಡೀಟೇಲ್ಸ್. ಇದರ ಜೊತೆಗೆ ವಲಯವಾರು ಯಾವ್ಯಾವ ಸೆಕ್ಟರ್ಗೆ ಇವತ್ತಿನ ಬಜೆಟ್ ಯಾವ್ಯಾವ ಕೊಡುಗೆಯನ್ನು ಕೊಟ್ಟಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಮುಂದಿನ ಸುದ್ದಿ ಕಡೆಗೆ. ಅದರಲ್ಲೂ ವಿಶೇಷವಾಗಿ ಯಾವೆಲ್ಲ ವಸ್ತುಗಳ ಮೊಬೈಲ್ನಲ್ಲಿ ಇಳಿಕೆ ಆಗ್ತಾ ಇದೆ ಅದನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊಬೈಲ್ಗಳ ಬೆಲೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಸ್ವದೇಶಿ ಬಟ್ಟೆಗಳ ಬೆಲೆ ಇನ್ನು ಮುಂದೆ ಕಡಿಮೆ ಇರುತ್ತೆ. ಲಿಥಿಯಂ ಬ್ಯಾಟರಿ ಪ್ರಮುಖವಾಗಿ ಅದರ ದರ ಇಳಿಕೆಯಾಗುತ್ತೆ. ಇನ್ನು ಮೊಬೈಲ್ ಫೋನ್ಗಳ ಬ್ಯಾಟರಿ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. LED ಹಾಗೆ LCD ಉತ್ಪನ್ನಗಳು ಅದರ ಕೇವಲ ಟಿವಿ ಅಂತ ಮಾತ್ರವಲ್ಲ, ಸ್ಕ್ರೀನ್ಗಳು, ಮಾನಿಟರ್ಗಳು ಇದರ ಬೆಲೆ ಕೂಡ ಕಡಿಮೆ ಆಗುತ್ತೆ. ಚರ್ಮೋತ್ಪನ್ನ ಹಾಗೆ 36 ಇದು ಬಹಳ ಪ್ರಮುಖವಾಗಿ 36 ಕ್ಯಾನ್ಸರ್ ಔಷಧಗಳು ಹಾಗೆ ಜೀವರಕ್ಷಕ ಔಷಧಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ವೈದ್ಯಕೀಯ ಉಪಕರಣಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಲೆದರ್ ಶೂಗಳು ಹಾಗೆ ಬೆಲ್ಟ್ಗಳ ಬೆಲೆ ಇಳಿಕೆ ಆಗ್ತಾ ಇದೆ. EV ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಹಾಗಾದ ನಂತರಕ್ಕೆ ಎಲ್ಲವೂ ಇಳಿಕೆನಾ, ಯಾವುದರ ಬೆಲೆ ಏರಿಕೆ ಆಗಿದೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊಬೈಲ್ಗಳ ರೀಚಾರ್ಜ್ ವ್ಯಾಲ್ಯೂ ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಂಟರ್ನೆಟ್ ಸೇವೆ ದುಬಾರಿ ಆಗುತ್ತೆ. ಚಿನ್ನ ಹಾಗೆ ಬೆಳ್ಳಿ, ಅದರಲ್ಲೂ ವಿಶೇಷವಾಗಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅನ್ನೋ ನಿರೀಕ್ಷೆ ಇತ್ತು, ಉಲ್ಟಾ ಆಗ್ತಾ ಇದೆ. ಚಿನ್ನದ ಬೆಲೆ ಹಾಗೆ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಸಿಗರೆಟ್ ಹಾಗೆ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆ ಆಗುತ್ತೆ. ಹೈಟೆಕ್ ಎಲೆಕ್ಟ್ರಾನಿಕ್ ಆಮದು ಕಾರ್ನ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದು ಪ್ರಮುಖವಾಗಿ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಹಾಗೆ ಇಳಿಕೆ ಆಯಿತು ಅನ್ನೋದರ ಡೀಟೇಲ್ಸ್. ಇದರ ಜೊತೆಗೆ ವಲಯವಾರು ಯಾವ್ಯಾವ ಸೆಕ್ಟರ್ಗೆ ಇವತ್ತಿನ ಬಜೆಟ್ ಯಾವ್ಯಾವ ಕೊಡುಗೆಯನ್ನು ಕೊಟ್ಟಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಮುಂದಿನ ಸುದ್ದಿ ಕಡೆಗೆ. ಅದರಲ್ಲೂ ವಿಶೇಷವಾಗಿ ಯಾವೆಲ್ಲ ವಸ್ತುಗಳ ಮೊಬೈಲ್ನಲ್ಲಿ ಇಳಿಕೆ ಆಗ್ತಾ ಇದೆ ಅದನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊಬೈಲ್ಗಳ ಬೆಲೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಸ್ವದೇಶಿ ಬಟ್ಟೆಗಳ ಬೆಲೆ ಇನ್ನು ಮುಂದೆ ಕಡಿಮೆ ಇರುತ್ತೆ. ಲಿಥಿಯಂ ಬ್ಯಾಟರಿ ಪ್ರಮುಖವಾಗಿ ಅದರ ದರ ಇಳಿಕೆಯಾಗುತ್ತೆ. ಇನ್ನು ಮೊಬೈಲ್ ಫೋನ್ಗಳ ಬ್ಯಾಟರಿ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. LED ಹಾಗೆ LCD ಉತ್ಪನ್ನಗಳು ಅದರ ಕೇವಲ ಟಿವಿ ಅಂತ ಮಾತ್ರವಲ್ಲ, ಸ್ಕ್ರೀನ್ಗಳು, ಮಾನಿಟರ್ಗಳು ಇದರ ಬೆಲೆ ಕೂಡ ಕಡಿಮೆ ಆಗುತ್ತೆ. ಚರ್ಮೋತ್ಪನ್ನ ಹಾಗೆ 36 ಇದು ಬಹಳ ಪ್ರಮುಖವಾಗಿ 36 ಕ್ಯಾನ್ಸರ್ ಔಷಧಗಳು ಹಾಗೆ ಜೀವರಕ್ಷಕ ಔಷಧಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ವೈದ್ಯಕೀಯ ಉಪಕರಣಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಲೆದರ್ ಶೂಗಳು ಹಾಗೆ ಬೆಲ್ಟ್ಗಳ ಬೆಲೆ ಇಳಿಕೆ ಆಗ್ತಾ ಇದೆ. EV ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಹಾಗಾದ ನಂತರಕ್ಕೆ ಎಲ್ಲವೂ ಇಳಿಕೆನಾ, ಯಾವುದರ ಬೆಲೆ ಏರಿಕೆ ಆಗಿದೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊಬೈಲ್ಗಳ ರೀಚಾರ್ಜ್ ವ್ಯಾಲ್ಯೂ ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಂಟರ್ನೆಟ್ ಸೇವೆ ದುಬಾರಿ ಆಗುತ್ತೆ. ಚಿನ್ನ ಹಾಗೆ ಬೆಳ್ಳಿ, ಅದರಲ್ಲೂ ವಿಶೇಷವಾಗಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅನ್ನೋ ನಿರೀಕ್ಷೆ ಇತ್ತು, ಉಲ್ಟಾ ಆಗ್ತಾ ಇದೆ. ಚಿನ್ನದ ಬೆಲೆ ಹಾಗೆ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಸಿಗರೆಟ್ ಹಾಗೆ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆ ಆಗುತ್ತೆ. ಹೈಟೆಕ್ ಎಲೆಕ್ಟ್ರಾನಿಕ್ ಆಮದು ಕಾರ್ನ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದು ಪ್ರಮುಖವಾಗಿ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಹಾಗೆ ಇಳಿಕೆ ಆಯಿತು ಅನ್ನೋದರ ಡೀಟೇಲ್ಸ್. ಇದರ ಜೊತೆಗೆ ವಲಯವಾರು ಯಾವ್ಯಾವ ಸೆಕ್ಟರ್ಗೆ ಇವತ್ತಿನ ಬಜೆಟ್ ಯಾವ್ಯಾವ ಕೊಡುಗೆಯನ್ನು ಕೊಟ್ಟಿದೆ
ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮುಂದಿನ ಸುದ್ದಿ ಕಡೆಗೆ ಅದರಲ್ಲೂ ವಿಶೇಷವಾಗಿ ಯಾವೆಲ್ಲ ವಸ್ತುಗಳ ಮೊಬೈಲ್ನಲ್ಲಿ ಇಳಿಕೆ ಆಗ್ತಾ ಇದೆ ಅದನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊಬೈಲ್ಗಳ ಬೆಲೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಸ್ವದೇಶಿ ಬಟ್ಟೆಗಳ ಬೆಲೆ ಇನ್ನು ಮುಂದೆ ಕಡಿಮೆ ಇರುತ್ತೆ. ಲಿಥಿಯಂ ಬ್ಯಾಟರಿ ಪ್ರಮುಖವಾಗಿ ಅದರ ದರ ಇಳಿಕೆಯಾಗುತ್ತೆ. ಇನ್ನು ಮೊಬೈಲ್ ಫೋನ್ಗಳ ಬ್ಯಾಟರಿ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. LED ಹಾಗೆ LCD ಉತ್ಪನ್ನಗಳು, ಅದರ ಕೇವಲ TV ಅಂತ ಮಾತ್ರವಲ್ಲ, ಸ್ಕ್ರೀನ್ಗಳು, ಮಾನಿಟರ್ಗಳು, ಇದರ ಬೆಲೆ ಕೂಡ ಕಡಿಮೆ ಆಗುತ್ತೆ. ಚರ್ಮೋತ್ಪನ್ನ ಹಾಗೆ 36, ಇದು ಬಹಳ ಪ್ರಮುಖವಾಗಿ 36 ಕ್ಯಾನ್ಸರ್ ಔಷಧಗಳು ಹಾಗೆ ಜೀವರಕ್ಷಕ ಔಷಧಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ವೈದ್ಯಕೀಯ ಉಪಕರಣಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಲೆದರ್ ಶೂಗಳು ಹಾಗೆ ಬೆಲ್ಟ್ಗಳ ಬೆಲೆ ಇಳಿಕೆ ಆಗ್ತಾ ಇದೆ. EV ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಹಾಗಾದ ನಂತರಕ್ಕೆ ಎಲ್ಲವೂ ಇಳಿಕೆನಾ? ಯಾವುದರ ಬೆಲೆ ಏರಿಕೆ ಆಗಿದೆ ಅದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊಬೈಲ್ಗಳ ರೀಚಾರ್ಜ್ ವ್ಯಾಲ್ಯೂ ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಂಟರ್ನೆಟ್ ಸೇವೆ ದುಬಾರಿ ಆಗತ್ತೆ. ಚಿನ್ನ ಹಾಗೆ ಬೆಳ್ಳಿ, ಅದರಲ್ಲೂ ವಿಶೇಷವಾಗಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅನ್ನೋ ನಿರೀಕ್ಷೆ ಇತ್ತು, ಉಲ್ಟಾ ಆಗ್ತಾ ಇದೆ. ಚಿನ್ನದ ಬೆಲೆ ಹಾಗೆ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಸಿಗರೆಟ್ ಹಾಗೆ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆ ಆಗುತ್ತೆ. ಹೈಟೆಕ್ ಎಲೆಕ್ಟ್ರಾನಿಕ್ ಆಮದು ಕಾರ್ನ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದು ಪ್ರಮುಖವಾಗಿ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಹಾಗೆ ಇಳಿಕೆ ಆಯಿತು ಅನ್ನೋದರ ಡೀಟೇಲ್ಸ್. ಇದರ ಜೊತೆಗೆ ವಲಯವಾರು ಯಾವ್ಯಾವ ಸೆಕ್ಟರ್ಗೆ ಇವತ್ತಿನ ಬಜೆಟ್ ಯಾವ್ಯಾವ ಕೊಡುಗೆಯನ್ನು ಕೊಟ್ಟಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮುಂದಿನ ಸುದ್ದಿ ಕಡೆಗೆ ಅದರಲ್ಲೂ ವಿಶೇಷವಾಗಿ ಯಾವೆಲ್ಲ ವಸ್ತುಗಳ ಮೊಬೈಲ್ನಲ್ಲಿ ಇಳಿಕೆ ಆಗ್ತಾ ಇದೆ ಅದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಮೊಬೈಲ್ಗಳ ಬೆಲೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಸ್ವದೇಶಿ ಬಟ್ಟೆಗಳ ಬೆಲೆ ಇನ್ನು ಮುಂದೆ ಕಡಿಮೆ ಇರುತ್ತೆ. ಲಿಥಿಯಂ ಬ್ಯಾಟರಿ ಪ್ರಮುಖವಾಗಿ ಅದರ ದರ ಇಳಿಕೆಯಾಗುತ್ತೆ. ಇನ್ನು ಮೊಬೈಲ್ ಫೋನ್ಗಳ ಬ್ಯಾಟರಿ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. LED ಹಾಗೆ LCD ಉತ್ಪನ್ನಗಳು, ಅದರ ಕೇವಲ TV ಅಂತ ಮಾತ್ರವಲ್ಲ, ಸ್ಕ್ರೀನ್ಗಳು, ಮಾನಿಟರ್ಗಳು, ಇದರ ಬೆಲೆ ಕೂಡ ಕಡಿಮೆ ಆಗುತ್ತೆ. ಚರ್ಮೋತ್ಪನ್ನ ಹಾಗೆ 36, ಇದು ಬಹಳ ಪ್ರಮುಖವಾಗಿ 36 ಕ್ಯಾನ್ಸರ್ ಔಷಧಗಳು ಹಾಗೆ ಜೀವರಕ್ಷಕ ಔಷಧಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ವೈದ್ಯಕೀಯ ಉಪಕರಣಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಲೆದರ್ ಶೂಗಳು ಹಾಗೆ ಬೆಲ್ಟ್ಗಳ ಬೆಲೆ ಇಳಿಕೆ ಆಗ್ತಾ ಇದೆ. EV ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಹಾಗಾದ ನಂತರಕ್ಕೆ ಎಲ್ಲವೂ ಇಳಿಕೆನಾ? ಯಾವುದರ ಬೆಲೆ ಏರಿಕೆ ಆಗಿದೆ ಅದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊಬೈಲ್ಗಳ ರೀಚಾರ್ಜ್ ವ್ಯಾಲ್ಯೂ ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಂಟರ್ನೆಟ್ ಸೇವೆ ದುಬಾರಿ ಆಗತ್ತೆ. ಚಿನ್ನ ಹಾಗೆ ಬೆಳ್ಳಿ, ಅದರಲ್ಲೂ ವಿಶೇಷವಾಗಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅನ್ನೋ ನಿರೀಕ್ಷೆ ಇತ್ತು, ಉಲ್ಟಾ ಆಗ್ತಾ ಇದೆ. ಚಿನ್ನದ ಬೆಲೆ ಹಾಗೆ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಸಿಗರೆಟ್ ಹಾಗೆ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆ ಆಗುತ್ತೆ. ಹೈಟೆಕ್ ಎಲೆಕ್ಟ್ರಾನಿಕ್ ಆಮದು ಕಾರ್ನ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದು ಪ್ರಮುಖವಾಗಿ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಹಾಗೆ ಇಳಿಕೆ ಆಯಿತು ಅನ್ನೋದರ ಡೀಟೇಲ್ಸ್. ಇದರ ಜೊತೆಗೆ ವಲಯವಾರು ಯಾವ್ಯಾವ ಸೆಕ್ಟರ್ಗೆ ಇವತ್ತಿನ ಬಜೆಟ್ ಯಾವ್ಯಾವ ಕೊಡುಗೆಯನ್ನು ಕೊಟ್ಟಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮುಂದಿನ ಸುದ್ದಿ ಕಡೆಗೆ ಅದರಲ್ಲೂ ವಿಶೇಷವಾಗಿ